రాయచూరుకు మంత్రాలయంకు మధ్యలో ఉండే ఊరి పేరు గబ్బూర్. ఇక్కడ వెంకటేశ్వర స్వామి ఆలయం ఉంది. అభిషేకం జరిగేటప్పుడు వేడి నీటిని స్వామివారి శిరస్సు భాగము నుండి పోసినప్పుడు ఆ వేడి నీరు స్వామివారి పాదములు తాకగానే చల్లగా ఇసులా మారిపోతాయి. అదే నీటిని నాభి బొడ్డు నుండి పోస్తే పాదాలు తాకగానే వేడి సెగలు గక్కుతూ ఉంటుంది. ఇంతవరకు ఏ సైంటిస్టు దీని రహస్యాన్ని కనుగొలేదు. ఎంతో విచిత్రం. ఓం నమో వెంకటేశాయ. हरि ओम वेंकटेश्वर वासुदेव नमः नमः संकरिष्णो नृत्यां केशाग्रं देवः जनार्दनो पद्मनाभं वेंकटाचलवासनं सृष्टिकर्तो जगन्नाथो नमामि सृष्टिकर्तो जगन्नाथो नमागमनं भक्तवत्सलः गोविन्दो गोपते कृष्णं केशवं गरुडध्वजा वराहो वामनदैवं नाराय मोदोक्षां जोडकुंडलवाड वेंकटरमण गोविंदा ರಾಗ್ ನೀವು ನೋಡಿರಲ್ಲ ಈ ಮೈ ಗಾಡ್ ಅಲ್ಲ ಹೇಗೆ ಸೊ ಅಲ್ಲಿ ನೀರು ಬಂದಿದೆ ನಲ್ಲಿ ಇದು ಎಂಟಿ ಸೊ ಇನ್ನೊಂದು ಮೈ ಗಾಡ್ ಮೇಘದ ಕೇಳಿದ್ರಿ ದೇವರ ಯಾವುದೇ ಭಾಗದಿಂದ ಹಾಕಿದ್ರು ನೀರು ತಣ್ಣಗಾಗಿಲ್ಲ, ಮತ್ತೆ ಬಿಸಿಯಾಗೇ ಇರುತ್ತೆ. ಕಿರೀಟದಿಂದ ಹಾಕಿದ್ರೆ ಮಾತ್ರ ತಣ್ಣಗಾಗುತ್ತೆ. ಸೊ ನೀವು ಎರಡು ನೋಡ್ಬೋದು. ನಾಭಿಯಿಂದ ಕೆಳಗೆ ಹಾಕಿದ್ರೆ ಬಿಸಿನೇ ಇರುತ್ತೆ. हरि ओम श्री ओम नमः ओम नमः त्रिवांग तीर्थगुरुवे सदेवकाल ओम नमः आनंद तीर्थवदेवं नामवार्ण्यावोम नामः सर्वेषं श्रीनिवासस्य नमः श्रीलक्ष्मी संकलेशं नमस्तेकं चतुर्मुखेन्द्र पुरं श्रीनिवासं भजन्ति योळकुंडलवाड वेंकटरमण गोविंदा Oh, this is still hot. Still hot. ಯಾವ ಸೈನ್ಸು ಪ್ರೂವ್ ಮಾಡೋಕ್ಕಾಗೋದಿಲ್ಲ. ಯಾವ ಸೈನ್ಸು ಪ್ರೂವ್ ಮಾಡೋಕ್ಕಾಗಲ್ಲ. ಅವ್ರಿಗೆ ಗೊತ್ತಿದೆ ಅಷ್ಟೇ. ಓ ದಿಸ್ ಇಸ್ ವಂಡರ್ಫುಲ್, ದಿಸ್ ಇಸ್ ಅಮೇಸಿಂಗ್. ನಾವು ಸುಮ್ಮನೆ ಯೂಟ್ಯೂಬಲ್ಲಿ ನೋಡ್ಬಿಟ್ವಿ, ಬಟ್ ನಾವು ಬಂದೀಗ ನಮ್ಮ ಕಣ್ಣಿನ ನಾವು ನೋಡಿದೀವಿ. ಇದು ಏನಂದ್ರೆ ಬಿಸಿನೀರು ಕಿರೀಟದ ಮೇಲೆ ಹಾಕಿದ್ರೆ ಕಿರೀಟ ಅಂಬೋದು ಕೆಂಡ ಸುಟ್ಟಂಗ್ ಸುಡ್ತಾ ಇರುತ್ತೆ. ಪಾದ ಮಾತ್ರ ಇದೇನು ಐಸ್ ಕ್ಯೂಬ್ ಬರುತ್ತಲ್ಲ, ಐಸ್ ಕ್ಯೂಬ್ ತರ ಇರುತ್ತೆ, ಅಷ್ಟು ತಣ್ಣಗಿರುತ್ತೆ. ನಾನು ನಿಮ್ಗೆ ಎರಡು ನೋಡಿದೆ. ನಾನು ಕಿರೀಟದಿಂದ ಹಾಕಿದಾಗ ಪಾದ ಮೇಲೆ ಕೈ ಇಟ್ಟೆ ಜಸ್ಟ್ ಒಂದ್ ಸೆಕೆಂಡ್. ನನ್ ಮೇಲ್ ಬರೋ ನೀರು ಅಷ್ಟೇ ಸುಡುತ್ತೆ, ಕೆಳಗಡೆ ನೀರು ಹೋಗೋದು ಸುಡೋಲ್ಲ. ಸೊ ಆ ನೀರ್ ಸುಟ್ರೆ ಇದನ್ನ ಗುಳೆ ಬರುತ್ತೆ. ಅಷ್ಟು ಬಿಸಿ ನೀವು ಹೌದು, ಭಾರಿ ಬಿಸಿ. ಆಮೇಲೆ ನಾವು ಎಲ್ಲ ತೋರಿಸಿದ ನಂತರ 2 ತಮಿಗೆ 3 ತಮಿಗೆ ತಣ್ಣೀರ್ ಹಾಕೋದು ಒಂದು ಮಾಡ್ಕೊಂಡಿದ್ವಿ. ಯಾಕಂದ್ರೆ ನಮ್ಗೆ ಕಿರೀಟದ ಮೇಲೆ ಕೈ ಮುಟ್ಟೋದಕ್ಕಾಗಿಲ್ಲ, ಅಷ್ಟು ಸೆಕೆ ಬರುತ್ತೆ. ಅಲ್ಲಿ ಯಾವ